ಸರೋವರ್ ಸರ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ಪರ್ಫೆಕ್ಟ್. ಅಬ್ಸಲ್ಯೂಟ್ಲಿ ರೈಟ್. ನೈಸ್. ಸೌಂದರ್ಯ ಮ್ಯಾಮ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಮ್ಯಾಮ್ ನೀವು? ಸೂಪರ್. ಓಕೆ. ಪ್ರತಿ ಸಲನೂ ಒಂದು ಹೊಸ ಸಿನಿಮಾಗಳು ಬರಬೇಕಾದ್ರೆ ಇದು ಹೊಸ ಪ್ರಯತ್ನ ಅಂತ ಎಲ್ಲ ತಂಡಗಳು ಹೇಳುತ್ತೆ. ಬಟ್ ನಮಗೆ ನೋಡ್ಬೇಕಾದ್ರೆ ಅನ್ಸುತ್ತೆ ಕೆಲವೊಂದು ಸಿನಿಮಾಗಳು ಮಾತ್ರ ಅನ್ಸೋದು ಇದು ನಿಜವಾಗ್ಲೂ ಹೊಸ ಪ್ರಯತ್ನ ಅಂತ. ಸೊ ಆ ಥರದ ಹೊಸ ಪ್ರಯತ್ನ ಅನಿಸಿದ್ದು ಮಾಂಕ್ ದಿ ಯಂಗ್ ಸಿನಿಮಾ. ಟ್ರೇಲರ್ ನೋಡಿದೆ, ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ವಿಜುವಲ್ಸ್ ಕ್ವಾಲಿಟಿ ಏನೋ ಒಂದು ಹೊಸ ಥರದ ಪ್ರಯತ್ನ ಆಗಿದೆ. ಫಸ್ಟ್ ಆಫ್ ಆಲ್ ಇಲ್ಲಿಗೆ ಬಂದಿದ್ದಕ್ಕೆ ಥ್ಯಾಂಕ್ಸ್. ಫಸ್ಟ್ ಹೇಳಿ, ನಿಮಗೆ ಸಿನಿಮಾ ಸ್ಟಾರ್ಟ್ ಆಗಿದ್ದು ಹೇಗೆ? ಅಂದರೆ ಸಿನಿಮಾ ಅನ್ನೋ ಫೀಲ್ಡ್, ಯಾಕಂದ್ರೆ ನಿಮ್ಮಿಬ್ಬರಿಗೂ ಇದು ಮೊದಲ ಸಿನಿಮಾ. ಹೌದು. ನಿಮ್ಮ ಮೈಂಡಲ್ಲಿ ಇದ್ದಂಥ ಸಿನಿಮಾಗಳೇನು, ಇವಾಗ ಜರ್ನಿ ಹೆಂಗೆ ಸ್ಟಾರ್ಟ್ ಆಗಿದೆ? ಎಸ್, ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮೂರಲ್ಲಿ ಒಂದೇ ಒಂದು ಟಿವಿ ಇತ್ತು. ಆ ಟಿವಿ ನೋಡೋದಕ್ಕೆ ನಮ್ಮೂರು ಎಲ್ಲ ಜನಗಳು, ಹುಡುಗರೆಲ್ಲ ಅಲ್ಲಿ ಹೋಗಿ ಕೂತ್ಕೊಳ್ತಾ ಇದ್ರು. ಅವಾಗ ಸಿನಿಮಾದಲ್ಲಿ ಅಂಬರೀಷ್ ಅವರು, ವಿಷ್ಣುವರ್ಧನ್ ಅವರು, ಶಂಕರ್ ನಾಗ್ ಅವರು, ರಾಜ್ಕುಮಾರ್ ಅವ್ರ ಸಿನಿಮಾಗಳು ಬಂದಾಗ ನಮ್ಗನ್ಸ್ ಇವ್ರು ಸಿನಿಮಾ ಅಂದ್ರೆ ಯಾವುದೋ ಬೇರೆ ಲೋಕದಲ್ಲಿ ಇದಾರ ಅಥವಾ ಬೇರೆ ಗ್ರಹದವರ, ಈ ತರ ಇಮ್ಯಾಜಿನೇಷನ್ ಇತ್ತು ನಮ್ಗೆ. ಸ್ಕೂಲಲ್ಲಿ ಪಾಠ ಹೇಳುವಾಗ್ಲೂ ಅಷ್ಟೇ ಸಿನಿಮಾದವ್ರು ಅಂದ್ರೆ ಏನೋ ಒಂದು ಕುತೂಹಲ. ಸೊ ಹೆಂಗ್ ಮಾಡ್ತಾರೆ ಸಿನಿಮಾ ಅಂತ. ಅದಾದ್ಮೇಲೆ ನಾವು ಸ್ಕೂಲಲ್ಲಿ ಇದ್ದಾಗ ಚಿಕ್ಕ ವಯಸ್ಸಲ್ಲಿ ನಾಟಕಗಳು ಮಾಡ್ತಾ ಇದ್ವಿ. ನಮ್ಮ ಸ್ಕೂಲಲ್ಲಿ ಹೈಸ್ಕೂಲಲ್ಲಿ ಕೂಡ ನಾಟಕಗಳು ಮಾಡ್ತಾ ಇದ್ವಿ. ಸೊ ಹಂಗಾಗಿ ಕಲೆಯಲ್ಲಿ ಸ್ವಲ್ಪ ಆಸಕ್ತಿ ಒಲವು ಬಂತು. ಎಸ್ ಮ್ಯಾಮ್, ನಿಮಗೆ ಹೆಂಗೆ ಸ್ಟಾರ್ಟ್ ಆಯಿತು ಈ ಜರ್ನಿ? ಸಿನಿಮಾ ಅಂದ್ರೆ ಅದೇ ಚಿಕ್ಕ ವಯಸ್ಸಿಂದ ನನಗೂ ತುಂಬಾ ಇಷ್ಟ ಸಿನಿಮಾ. ಎಲ್ಲ ಸಿನಿಮಾಗಳು ನೋಡ್ತಾ ಇದ್ದೆ ಚಿಕ್ಕ ವಯಸ್ಸಿಂದಾನೇ. ನನಗೆ ಇಂಡಸ್ಟ್ರಿ ಅಂದ್ರೆ ಏನೋ ಒಂಥರ ಈ ಮೂವೀಸ್ ಎಲ್ಲ ಹೆಂಗ್ ಮಾಡ್ತಾರೆ ಇದೆಲ್ಲ ಇಂಟ್ರೆಸ್ಟ್ ಇತ್ತು. ಅದಾದ್ಮೇಲೆ ನಾನು ಸ್ಟಾರ್ಟ್ ಮಾಡಿದ್ದು ಮಾಂಕ್ ದಿ ಯಂಗ್ ಮೂವಿ ಮುಂಚೆ ನಾನು ಸ್ಟಾರ್ಟ್ ಮಾಡಿದ್ದು ಮಿಸ್ ಇಂಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ. ಸೊ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಾನು ಅವಾಗ ಫಸ್ಟ್ ಅಟೆಂಪ್ಟ್ ಅಲ್ಲಿ ನಾನು ಸ್ಟೇಟ್ ಫೈನಲಿಸ್ಟ್ ಆಗಿದ್ದೆ, ಬೋತ್ ಮಿಸ್ ಇಂಡಿಯಾ ಅಂಡ್ ಮಿಸ್ ಡಿವಾ. ಅದಾದ್ಮೇಲೆ ತುಂಬಾ ವರ್ಷಗಳು ನಾನು ಅಡ್ವರ್ಟೈಸ್ಮೆಂಟ್ಸ್ ಜಾಸ್ತಿ ಮಾಡಿದೆ. ತುಂಬಾ ಬ್ರ್ಯಾಂಡ್ಸಿಗೆ ಅಡ್ವರ್ಟೈಸ್ಮೆಂಟ್ ಮಾಡಿದೆ. ವಿವೋ, ಡಾಲ್ಬಿ ಅಟ್ಮೋಸ್, ಏಥರ್, ರಿಲಯನ್ಸ್ ಜುವೆಲ್ಸ್, ಸುಮಾರು ಮಾಡಿದೆ. ಅದಾದ್ಮೇಲೆ ಮಿಸ್ ಗ್ಲೋಬ್ ಇಂಡಿಯಾ ಅನ್ನೋ ಒಂದು ನ್ಯಾಷನಲ್ ಟೈಟಲ್ ವಿನ್ ಆದೆ. ಅದಾದ್ಮೇಲೆ ಶ್ರೀಲಂಕಾದಲ್ಲಿ ಒಂದು ಇಂಟರ್ನ್ಯಾಷನಲ್ ಬ್ಯೂಟಿ ಪ್ಯಾಜೆಂಟ್ ಇತ್ತು, ಅದು ವಿನ್ ಆಗಿ ತುಂಬಾ ಪ್ರಮೋಷನ್ಸ್ಗಳು, ಅಡ್ವರ್ಟೈಸ್ಮೆಂಟ್ಗಳು ಮಾಡ್ತಿದ್ದೆ. ಬಟ್ ಅದು ವರ್ಕ್ ತರ ಆಯ್ತು ನನಗೆ. ಬಟ್ ನನಗೆ ಪ್ಯಾಷನ್ ಇರೋದು ಸಿನಿಮಾ. ಸೊ ಸಿನಿಮಾದಲ್ಲೇ ನನಗೆ ಗೊತ್ತು ಎಂಡ್ ಆಫ್ ದ ಡೇ ನನ್ನ ಪ್ಯಾಷನ್ ಇರೋದು ಸಿನಿಮಾದಲ್ಲಿ ಅಂತ. ಟ್ರೈ ಮಾಡ್ತಾನೆ ಇರುವಾಗ ಇದು ಆಡಿಷನ್ಸ್ ಬಂತು. ಆಡಿಷನ್ ಅಟೆಂಡ್ ಮಾಡಿ ಆಮೇಲೆ ಡೈರೆಕ್ಟರ್ ಸರ್ಗೆ ಏನೋ ಮೈಂಡ್ ಅಲ್ಲಿ ಇತ್ತಂತೆ ಇದೇ ತರ ಫೇಶಿಯಲ್ ಫೀಚರ್ಸ್ ಇರೋರು ಅಂತ ವರ್ಕ್ಶಾಪ್ಸ್ಗಳು ಕೊಟ್ಟರು. ಅದಾದ್ಮೇಲೆ ಹಂಗೆ ಪ್ರೊಸೆಸ್ ಸ್ಟಾರ್ಟ್ ಆಯ್ತು. ಬಟ್ ನನಗೆ ಮಾಡ್ಲಿಂಗ್ ಅದೆಲ್ಲ ವರ್ಕ್ ಆಗುತ್ತೆ, ಬಟ್ ಪ್ಯಾಷನ್ ಬಂದು ಅಗೇನ್ ಸಿನಿಮಾನೇ. ಸೊ ನೈಸ್. ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದಿ ಬೆಸ್ಟ್ ಈ ಸಿನಿಮಾಗೂ ಕೂಡ. ಸರ್, ಔಟ್ ಆಫ್ ದಿ ಬಾಕ್ಸ್ ಇದೆ ಸಿನಿಮಾ. ಜನರಲ್ ಆಗಿ ಔಟ್ ಆಫ್ ದಿ ಬಾಕ್ಸ್ ಅಂತ ಇದು ಔಟ್ ಆಫ್ ದಿ ವರ್ಲ್ಡ್ ಇದೆ ಈ ಪ್ಯಾಟರ್ನ್ ಸಿನಿಮಾ. ಫಸ್ಟ್ ಟೈಮ್ ನಿಮಗೆ ಕಥೆ ಕೇಳಿದಾಗ ಅನಿಸಿದ್ದೇನು? ನೀವೆಲ್ಲ ಹೋಮ್ ವರ್ಕ್ ಮಾಡಿದ್ರಿ? ಎಸ್, ರಿಸರ್ಚ್ ಏನಿತ್ತು ಅಂತ? ಫಸ್ಟ್ ನಾನು, ನಮ್ಮ ಡೈರೆಕ್ಟರ್ ಸೂರ್ಯ ಅವರು, ನಾವಿಬ್ರು ಒಂದು ಕತೆ ಬರೆದ್ಬಿಟ್ಟು ಆ ಕತೆನ ಪ್ರೊಡ್ಯೂಸರ್ಗೆ ತೋರಿಸಿ, ನಾವು ಅವ್ರದ್ದು ದೊಡ್ಡ ಸ್ಕೇಲಲ್ಲಿ ಇತ್ತು, ದೊಡ್ಡ ಬಜೆಟ್ ಅಲ್ಲಿ ಇತ್ತು, ತುಂಬಾ ದೊಡ್ಡದಾಗಿ ಸಿನಿಮಾ ಮಾಡ್ಬೇಕಂತ. ಅವರು ಹೋಗಿದ ಕಡೆ ಎಲ್ಲ ಪ್ರೊಡ್ಯೂಸರ್ಸ್ ಹೇಳ್ತಾ ಇದ್ರು, ಏನಾದ್ರು ಒಂದು ನೀವು ಏನ್ ಹೇಳ್ತಿದ್ರ ಅದನ್ನ ಒಂಚೂರು ವಿಡಿಯೋ ಮುಖಾಂತರ ಮಾಡ್ಕೊಂಡ್ಬನ್ನಿ, ವಿಜುವಲ್ಸ್ ಅಲ್ಲಿ ಮಾಡ್ಕೊಂಡ್ಬನ್ನಿ ಅಂತ ಹೇಳ್ತಾ ಇದ್ರು. ಸೊ ನಾವು ಅದಕ್ಕೆ ಟ್ರೈ ಮಾಡಿದ್ವಿ. ನಮ್ಮ ಡೈರೆಕ್ಟರ್ ಹತ್ರ ಒಂದು ಕ್ಯಾಮ್ರಾ ಇತ್ತು, ಆ ಕ್ಯಾಮ್ರಾದಲ್ಲಿ ಏನಾದ್ರು ಒಂದು ಚಿಕ್ಕದಾಗಿ ಮಾಡೋಣ ಅಂತ ಶುರು ಮಾಡಿದ್ವಿ. ಅದಾದ್ಮೇಲೆ ಕತೆ ಫಸ್ಟ್ ಒಂದು ಚಿಕ್ಕದಾಗೆ ಮಾಡಿದ್ವಿ ಕತೆ. ಆಮೇಲೆ ಹೋಗ್ತಾ 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 ಆ ಕತೆ ನಮ್ಮ DOP ಕ್ಯಾಮ್ರಾಮನ್ ಜಾಯ್ನ್ ಆದ್ರಲ್ವಾ, ಅವ್ರಿಗೆ ಹೇಳಿದ ತಕ್ಷಣ ಈ ಕತೆ ತುಂಬಾ ಕುತೂಹಲವಾಗಿದೆ, ಇದನ್ನ ದೊಡ್ಡದಾಗಿ ಸಿನಿಮಾ ಮಾಡೋಣ, ಒಳ್ಳೆ ಪ್ರೊಡ್ಯೂಸರ್ ನೋಡ್ಕಿ, ಒಳ್ಳೆ ಇನ್ವೆಸ್ಟ್ ಬಂಡವಾಳ ಹಾಕೋದು ನೋಡ್ಕಿದ್ರೆ ವಿಜುವಲ್ಸ್ನ ತುಂಬಾ ಅದ್ಭುತವಾಗಿ ತೋರಿಸ್ಬೋದು ನಾವು, ಏನಿದೆಯಾ ರಿಸೋರ್ಸ್ ಅಲ್ಲೇ ಮಾಡೋಣ ಅಂತ ಫಸ್ಟು ಶುರು ಮಾಡಿದ್ದು. ಅದಾದ್ಮೇಲೆ ನಮ್ಮ DOP ಕಾರ್ತಿಕ್ ಅಂಡ್ ಡೈರೆಕ್ಟರ್ ಸೂರ್ಯ ನಮ್ಮೆಲ್ಲರೂ ಅವರಲ್ಲಿರುವಂಥ ಹುಮ್ಮಸ್ಸು ಅಂಡ್ ಉತ್ಸಾಹ ಉರುಪನ್ನ ನೋಡಿ, ಮತ್ತೆ ಏನು ಕರ್ನಲ್ ರಾಜೇಂದ್ರನ್ ಅಂತೇಳಿ ಅವರು ಮಿಲಿಟರಿ ಆಫೀಸರು, ಅವರು ಕೂಡ ಜಾಯ್ನ್ ಆದರು. ಆ್ಯಂಡ್ ಲಾಲ್ ಚಂದ್ ಅವರು, ಆಮೇಲೆ ವಿನಯ್ ರೆಡ್ಡಿ ಶೆಟ್ಟಿ ಅಂತೇಳಿ ಇಷ್ಟು ಜನ ಜಾಯ್ನ್ ಆಗ್ಬಿಟ್ರು. ಇವು ಕತೆಗಿಂತ ಇವರು ಹುಮ್ಮಸ್ ಉತ್ಸಾಹನೇ ತುಂಬ ಚೆನ್ನಾಗಿದೆಯಲ್ಲ ಅಂತ. ಸೊ ಹಾಗಾಗಿ ಅದೊಂದು ಪ್ಲಸ್ ಕತೆ ಬಂದು ನೀವು ಹೇಳಿದ್ರೆ ಔಟ್ ಆಫ್ ದಿ ಬಾಕ್ಸ್ ಅಂತ. ಸೊ ನನಗೆ ಫಸ್ಟ್ ಕೇಳಿದ ತಕ್ಷಣ ಹಾಗೆ ಅನ್ನಿಸ್ತು, ಕತೆನ ಈಗೂ ಹೇಳ್ಬೋದಂತ. ಈಗ ಕತೆಗಳು ಅಂದರೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇಷ್ಟ. ನೀವು ನಾವು ಮಾತಾಡ್ತಾ ಇರೋದು ಒಂದು ಕತೆ ಥರನೇ ನೀವು ಜನಗಳು ತೋರಿಸ್ತೀರಲ್ಲ ಇಂಟರ್ವ್ಯೂ. ಸೊ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನೀವು ಏನಾಯಿತು, ಇಲ್ಲಿಂದ ಹೋಗ್ಬೇಕಾದ್ರೆ ನಿಮ್ಮ ಮನೆಗೆ ಹೋಗ್ಬೇಕಾದ್ರೆ ನೂರಾರು ಕತೆಗಳು ಕಾಣಿಸ್ತವೆ. ಅದರಲ್ಲಿ ಒಂದು ಕುತೂಹಲ ಭರಿತವಾಗಿರೋಂಥ ಕತೆನ ಕೇಳೋದಕ್ಕೆ ಎಲ್ಲರೂ ಇಷ್ಟಪಡ್ತಾರೆ. ಸೊ ಅಂಥದ್ರಲ್ಲಿ ಇಷ್ಟೊಂದು ಕ್ಯೂರಿಯಾಸಿಟಿ ಮತ್ತು ಡೈರೆಕ್ಟರ್ ಹೇಳೋ ಶೈಲಿ ಬಂದು ನೀವು ಎಕ್ಸ್ಪೆಕ್ಟೇ ಮಾಡೋದಕ್ಕಾಗೋದಿಲ್ಲ, ಈ ಥರನೂ ಕತೆ ಹೇಳ್ಬೋದಾ. ಹಾಗಾಗಿ ನಮಗೆ ಸಿನಿಮಾ ಮಾಡಬೇಕಂತ ಉತ್ಸಾಹ ಬಂತು, ಹಾಗಾಗಿ ಇದು ಸಿನಿಮಾ ಆಯಿತು. ಸೊ ನೈಸ್. ಮ್ಯಾಮ್, ನಿಮ್ಮ ಥರ ಬಂದು ನರೇಷನ್ ಕೊಟ್ಟಾಗ ನೀವೇನಾದರೂ ರಿಸರ್ಚ್ ಮಾಡಿದ್ರ? ಅಂದರೆ ಈ ಟೈಮ್ ಟ್ರಾವೆಲ್
ಈಗ ಒಂದು ಉಲ್ಕೆಗಳ ರಾಣಿ ಅನ್ನೋದು ಆಗಿರ್ಬೋದು, ಬೇರೆ ಗ್ರಹಗಳು, ಇದೆಲ್ಲ ನಿಮ್ಗೆ ಇದ್ರ ಬಗ್ಗೆ ಎಷ್ಟು ನಾಲೆಡ್ಜ್ ಇತ್ತು ಮೊದಲು? ಓಕೆ, ಸೊ ಫಸ್ಟ್ ಟೈಮ್ ನಾನು ಕತೆ ಕೇಳಿದಾಗ ಇವ್ರು ಹೇಳಿದ ಥರ ನನಗೆ ಡಿಫ್ರೆಂಟ್ ಅನ್ಸ್ಬಿಡ್ತು. ಏನಿದು, ಯಾವ ಥರ ಕತೆ ಇದು, ಇಷ್ಟು ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆಯಲ್ಲ. ಅವ್ರು ಹೇಳಿದ್ದು ಆ ಟ್ವಿಸ್ಟು, ಲಾಸ್ಟಲ್ಲೇ ಏನೋ ಟ್ವಿಸ್ಟ್ ಬರುತ್ತೆ. ಸೊ ಅವಾಗ ಎಂಟೈರ್ ಮೂವಿ ಪ್ಲಾಟೇ ಚೇಂಜ್ ಆಗುತ್ತೆ. ಫಸ್ಟಿಗೆ ನೋಡ್ತಿರೋದೇ ಬೇರೆ ಥರ, ಎಂಡ್ ಟ್ವಿಸ್ಟ್ ನನಗೆ ಗೊತ್ತಿರಲಿಲ್ಲ, ಓ ಇದು ಅದ ಹಿಂಗಾಯ್ತಾ ಅಂತ. ಸೊ ಅದೊಂದು ಸ್ಟೋರಿ ಟೆಲ್ಲಿಂಗ್ ಎಲ್ಲ ತುಂಬ ಇಷ್ಟ ಆಯ್ತು ನನಗೆ. ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ತುಂಬಾ ಜನಕ್ಕೆ ಅರ್ಥ ಆಗಿರ್ಲಿಲ್ಲ ಅದು. ಬಟ್ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸ್ತು. ಅಂದ್ರೆ ಒಂದ್ ಸ್ವಲ್ಪ ಈ ಇಂಗ್ಲಿಷ್ ಮೂವೀಸ್, ಹಾಲಿವುಡ್ ಮೂವೀಸ್ ತರ ಟಿಂಟಲ್ ಆ ಒಂದು ಕಾನ್ಸೆಪ್ಟ್ ಟಚ್ ಅಲ್ಲಿ ಇದೆ ಅನ್ಸ್ತು. ಒಂಥರ ಈ ರಿವರ್ಸ್ ಸ್ಕ್ರೀನ್ ಪ್ಲೇ ಎಲ್ಲ ಯೂಸ್ ಮಾಡ್ತಾರಲ್ಲ ಆ ತರ. ಅಂಡ್ ರಿಸರ್ಚ್ ಮಾಡಿದೆ ಅವಾಗ. ಅಂಡ್ ಇನ್ನೊಂದು ಹೇಳ್ಬೇಕು, ನನಗೆ ಅವರು ಕಾಸ್ಟ್ಯೂಮ್ಸ್ ಮತ್ತೆ ಆ ನೋಸ್ ಪಿನ್, ಆಂಟಿಕ್ ಜ್ಯುವೆಲ್ರಿ ಅದೆಲ್ಲ ಅವ್ರು ಹೇಳುವಾಗ ಏನಿರ್ಬೋದು ಇದು, ಯಾವ ತರ ಕಾಣಿಸ್ತೀನಿ ನಾನು ಇದ್ರಲ್ಲಿ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ. ಅದಾದ್ಮೇಲೆ ನಾನು ಒಂದಿನ ಲುಕ್ ಟೆಸ್ಟ್ ಸುಮ್ಮನೆ ಹಾಗೆ ಆಫೀಸಲ್ಲಿ ಅದೆಲ್ಲ ಕಾಸ್ಟ್ಯೂಮ್ಸ್ ತರಿಸಿ, ಜ್ಯುವೆಲ್ರೀಸ್ ಎಲ್ಲ ತರಿಸಿ ನನಗೆ ಹಾಕ್ಸ್ ನೋಡುವಾಗ ಫೋಟೋಸ್ ಎಲ್ಲ ಬಂದ್ಮೇಲೆ ನನಗೆ ಶಾಕ್ ಆಯ್ತು. ವಾವ್, ಈ ತರ ಒಂದು ಡಿಫ್ರೆಂಟ್ ವರ್ಲ್ಡ್ಗೆ ಕರ್ಕೊಂಡು ಹೋಗ್ತಾರೆ ಇವರು ಅನ್ನೋದು ಗೊತ್ತಾಯ್ತು ನನಗೆ. ಅಂದ್ರೆ ಹೇಳ್ತಾರಲ್ಲ, ಒಂದು ಅನ್ನ ಟೆಸ್ಟ್ ಮಾಡ್ಬೇಕಂದ್ರೆ ಒಂದೇ ಒಂದು ಅಗ್ಲಲ್ಲಿ ಗೊತ್ತಾಗುತ್ತೆ ಅಂತ. ಹಂಗೆ ನನ್ನ ಲುಕ್ನೇ ಈ ತರ ಟೋಟಲಿ ಚೇಂಜ್ ಮಾಡಿ ಹಿಂಗ್ ಮಾಡಿದ್ರೆ ಅಂದ್ರೆ ಮೂವಿ ಎಂಟೈರ್ ಮೂವಿನೂ ಏನೋ ಇದೆ ಸಸ್ಪೆನ್ಸ್ಫುಲ್ ಆಗಿ ಅಂತ ತುಂಬಾ ಇಷ್ಟ ಆಯ್ತು ಅವಾಗ. ಅಂದ್ರೆ ಆ ವಿಜುವಲ್ಸ್ ನೀವು ಇವಾಗ ಏನು ಹೇಳ್ತಿದ್ರಲ್ಲ, ಕಾನ್ಸರ್ಟ್ ಗೆಲ್ಲ ಕಳ್ಸೋದಿದೆ ಅಂತ, ಅದನ್ನೇ ಕಳ್ಸ್ಬೋದು ಅನ್ಸುತ್ತೆ. ಶೂಟ್ ಮಾಡೋದೇ ಬೇಕಿಲ್ಲ ಸರ್. ಅಂದ್ರೆ ಭೂಮಿಗೆ ಒಂದಿಷ್ಟು ಆಪತ್ತು ಬರುತ್ತೆ, ಅದನ್ನ ಕಾಪಾಡೋದಕ್ಕೆ ಬರುವಂತ ಒಬ್ಬ ವೀರ ಅಂತ ಹೇಳ್ಬೋದು. ಸೊ ಅದೇ ಪಾತ್ರನ ನೀವು ಪ್ಲೇ ಮಾಡಿರೋದು ಅಥವಾ ಬೇರೆನಾ? ಸಿನಿಮಾ ನೋಡಿ ಅದು. ಬಟ್ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಾದ್ರೆ ಸಿನಿಮಾದಲ್ಲೂ ಕೂಡ ಸರೋವರ ಅಂತಾನೆ ಹೆಸರು. ಓಕೆ. ಎಸ್, ನನಗೆ ಹುಟ್ಟಿದಾಗಿಂದಾನೆ ಕಿವಿ ಕೇಳಿಸ್ತಿರಲ್ಲ. ಮೀನ್ ಆಕ್ಚುಲಿ ಚೆನ್ನಾಗಿ ಹುಟ್ಟಿರ್ತೀನಿ, ಏನೋ ಒಂದು ಕಾರಣಾಂತರಗಳಿಂದ ಕಿಂಡ್ರಿ ಅಂತ ಉಷಾ ಭಂಡಾರಿ ಮ್ಯಾಮ್ ನೋಡಿಲ್ಲ, ಅವರು ಒಂದು ಅದ್ಭುತವಾಗಿ ಪ್ಲೇ ಮಾಡಿದಾರೆ. ಹೌದೌದು, ವಂಡರ್ಫುಲ್. ಅದನ್ನ ನೀವು ಥಿಯೇಟರ್ ಅಲ್ಲಿ ನೋಡಿ ಎಂಜಾಯ್ ಮಾಡಬೇಕು. ಅವ್ರು ಬಿಟ್ಟರು ಬೇರೆ ಯಾರು ಮಾಡಕ್ಕಾಗಲ್ಲ ಅನ್ನೋಷ್ಟು ಮಟ್ಟಿಗೆ ಮಾಡಿದ್ದಾರೆ. ಅವ್ರಿಗೆ ನಾನು ಮಗ ಆಗಿರ್ತೀನಿ. ಓಕೆ. ಸೊ ರಾಲ್ಡಾ ದೇಶಿನ್ ಚೆಕೋರ ಅವ್ರಿಗೆ ಮಗ ಆಗಿರ್ತೀನಿ. ಸೊ ಅದನ್ನ ನೀವು ಮಿಕ್ಕಿದೆಲ್ಲ ಸಿನಿಮಾದಲ್ಲಿ ನೋಡಿ. ಕಿವಿಡನ್ ಪಾತ್ರ ಅಂದ್ರೆ ಕಿವಿನೇ ಕೇಳಿಸೋದಿಲ್ಲ. ಒಂದು ಕಾರಣಾಂತರಗಳಿಂದ ಅವರು ಚಿಕ್ಕ ವಯಸ್ಸಲ್ಲೇ ಅವರ ಗಂಡನ ಮೇಲೆ ಇರುವಂಥ ದ್ವೇಷಕ್ಕೆ ಕರೆದ್ಬಿಟ್ಟು ಕಿವಿನ ಚುಚ್ಚಿಬಿಟ್ಟು ಕಾಯಿಸ್ಬಿಟ್ಟು ಚುಚ್ಚಿ ಒಂದು ರೋಸ್ ಗುಲಾಬಿ ತೋಟದಲ್ಲಿ ಎಷ್ಟೋಗ್ಬಿಡ್ತು. ಅವನು ಕಂಡ್ಬಿಟ್ಟು ಬುದ್ಧಿ ಬರುವಾಗಿಂದನೂ ಗುಲಾಬಿನೇ ನೋಡ್ಕೊಂಡು ಬೆಳೆದಿರ್ತಾನೆ. ಸೊ ಹಾಗಾಗಿ ನೀವು ಪೋಸ್ಟರ್ ಅಲ್ಲಿ ಕಾಣ್ಬೋದು, ಯಾವಾಗ್ಲೂ ಒಂದು ಗುಲಾಬಿ ಜೊತೆನೇ ಇರ್ತಾನೆ. ಆ ಪೂಲಲ್ಲಿ ಒಂದು ಡೈಲಾಗ್ ಅಲ್ಲೂ ಕೂಡ ಅದು ರೋಸ್ ಪೆಟಲ್ಸ್. ಐ ಲವ್ ರೋಸ್. ಎಸ್. ಸೊ ಅವನಿಗೆ ರೋಸ್ ಅಂದ್ರೆ ಆತರ ಇಷ್ಟ ಆಗಿರುತ್ತೆ. ರೋಸೇ ಇಡೀ ಪ್ರಪಂಚ ಅನ್ಕೊಂಡ್ಬಿಟ್ಟಿರ್ತಾನೆ. ಹೆಂಡತಿಗಿಂತ ರೋಸೇ ಇಂಪಾರ್ಟೆಂಟ್ ಆಗ್ಬಿಟ್ಟಿರುತ್ತೆ ಅವನಿಗೆ. ಸೊ ಆ ಥರ ಒಂದು ಕ್ಯಾರೆಕ್ಟರ್. ಇದು ಫಸ್ಟ್ ನನಗೂ ಸ್ವಲ್ಪ ಚಾಲೆಂಜಿಂಗ್ ಅನ್ಸುತ್ತೆ, ಯಾಕಂದ್ರೆ ಕಿವಿ ಕೇಳಿಸಿರೋ ಅಂತವನು ನಾವು ಬೇರೆ ಯಾರಿಗಾದ್ರೂ ಹೇಳ್ಬೇಕಂದ್ರೆ ಬರೆದ್ಬಿಟ್ಟು ತೋರಿಸಿ ಕಡಿಮೆ ಮಾಡಿದ್ವಿ. ಸೊ ಆ ಥರ ಸಬ್ಜೆಕ್ಟ್. ಅಂಡ್ ರಿಹರ್ಸಲ್ ತುಂಬಾ ಮಾಡಿದ್ವಿ, ತುಂಬಾ ವರ್ಕ್ಶಾಪ್ ಮಾಡಿದ್ವಿ. ಇವ್ರಿಗೂ ಮಾಡಿಸಿದ್ದಾರೆ, ನಮಗೂ ಮಾಡಿಸಿದ್ದಾರೆ. ಎಲ್ಲ ಆರ್ಟಿಸ್ಟ್ಗಳು ಪ್ರತಿಯೊಬ್ಬರಿಗೂ ಪೂರ್ವ ತಯಾರಿ ಇಲ್ಲದೆ ನಾವು ಶೂಟಿಂಗ್ ಸ್ಪಾಟ್ಗೆ ಹೋಗ್ತಾರೆ. ಸೊ ಫಸ್ಟ್ ಒಂದು 4 months ಎಲ್ರಿಗೂ ರಿಹರ್ಸಲ್ ಮಾಡಿ, ಪ್ರತಿಯೊಬ್ಬರಿಗೂ ಕಲಾವಿದರಿಗೂ ಮಾಡಿಸ್ತಾರೆ. ಸೊ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಸೊ ನೈಸ್ ಮ್ಯಾಮ್. ನಿಮ್ಮ ಪಾತ್ರದ ಹೆಸರು ಏನು, ಆ ಪಾತ್ರ ಏನನ್ನ ಹೇಳುತ್ತೆ ಅಂತ? ಸೊ ನನ್ನ ಕ್ಯಾರೆಕ್ಟರ್ ನೇಮ್ ಬಂದು ಆರ್ತಿ ಅಂತ. ನೇಮೇ ಒಂದು ಬ್ಯೂಟಿಫುಲ್ ಆಗಿದೆ, ಆರ್ತಿ. ಸೊ ಅವಳು ಕೂಡ ಆ ರೋಲ್, ಆ ಕ್ಯಾರೆಕ್ಟರ್ ತುಂಬ ಟ್ರೆಡಿಷ್ನಲ್ ರೆಟ್ರೋ ಒಂದು ಫೀಲ್ ಇದೆ. ಲೈಕ್ ದ ಮೋಸ್ಟ್ ಬ್ಯೂಟಿಫುಲ್ ಅನ್ನೋ ಥರ ತೋರಿಸಿದ್ದಾರೆ. ಬ್ಯೂಟಿಫುಲ್, ಅದರಲ್ಲೂ ಅವರ ಹಸ್ಬೆಂಡ್ ವೆರಿ ಡಿಫ್ರೆಂಟ್ ಕ್ಯಾರೆಕ್ಟರ್. ಹೀರೋನ್ ಯಾರು ಈ ಥರ ಡೆಫು, ಅವ್ರಿಗೆ ಕಿವಿ ಕೇಳಿಸಲ್ಲ, ಸ್ವಲ್ಪ ಒಂಥರ ಏನೋ ನೋಡಿದ್ರೆ ಏನು ಸೈಕ್ ಅನ್ನೋ ಥರ ಒಂಥರ ಡಿಫ್ರೆಂಟ್ ಆಗಿದೆ. ನಾರ್ಮಲ್ ಮೂವೀಸ್ ಎಲ್ಲ ಈಗ ಲವ್ ಸ್ಟೋರಿ ಇರುತ್ತೆ, ಅಥವಾ ಮದ್ವೆ ಆದ್ಮೇಲೆ ಸ್ಟೋರಿನೂ ಇರುತ್ತೆ. ನಾರ್ಮಲ್ ಪ್ರಪೋಸಲ್ಸು, ಮದ್ವೆ ಅಥವಾ ಮದ್ವೆ ಆದ್ಮೇಲೆ ಮನೇಲಿರೋ ಸೀನ್ಸ್ ಇಂಥದ್ದೇ ಇರುತ್ತೆ. ಇದು ನೀವು ಮೂವಿ ನೋಡ್ಬೇಕು, ನಿಮ್ಗೆ ಯಾವತ್ತೂ ನೋಡೇ ಇಲ್ಲ ಆ ಥರ ಒಂದು ರೋಲ್ಸ್ಗಳು, ಕ್ಯಾರೆಕ್ಟರ್ಗಳು ಈ ಥರ ಮಾಡಿದ್ದಾರೆ. ಆ್ಯಂಡ್ ಅವರು ಡೆಫು, ಆ್ಯಂಡ್ ಈ ರೋಸ್ದೇನ್ ಪಾತ್ರ ಇದೆ ಈ ಮೂವಿಯಲ್ಲಿ. ಆ್ಯಂಡ್ ಅಷ್ಟು ಸುಂದರವಾಗಿರೋ ತೋರಿಸ್ತಿರೋ ಅಂಥ ಒಂದು ಹುಡುಗಿನ, ಹೆಂಡ್ತಿನ ಬಿಟ್ಟು ಇವರು ಅಂದ್ರೆ ರೋಸ್ನ ಇವರು ಏನೋ ಅಡಿಕ್ಟ್ ಆಗಿರ್ತಾರೆ. ಸಮಥಿಂಗ್ ವೆರಿ ವೆರಿ ಒಂದು ಲೋಕದಲ್ಲಿ ಇರ್ತಾನೆ. ಏಕಾಂಗಿಯಾಗಿರೋಕೆ ಇಷ್ಟಪಡ್ತಾನೆ ಯಾವಾಗ್ಲೂ ಕೂಡ ರೋಸು ಅವನು. ಬಟ್ ಅವನಿಗೆ ಈ ತರ ಅವ್ನಿಗೆ ಹೆಂಡ್ತಿರ್ತಾಳೆ, ಆದ್ರೂ ಕೂಡ ಒಂದೇ ಆದಂತ ಒಂದು ಇಮ್ಯಾಜಿನೇಷನ್ ಪ್ರಪಂಚ, ಒಂದೇ ಕಲ್ಪನಾ ಲೋಕದಲ್ಲಿ ಇರ್ತಾನೆ. ಲೈಕ್ ವೆರಿ ಸೈಕಾಟಿಕ್ ಅಂತ ಹೇಳ್ಬೋದು. ನೀವು ಸಿನಿಮಾದಲ್ಲಿ ತುಂಬಾ ಸೆಟಲ್ಡ್ ಆಗಿರುವಂತ ಪಾತ್ರಗಳೇ ಅನ್ಸುತ್ತೆ ಇಬ್ರದ್ದು ಕೂಡ. ಅವ್ರದ್ದು ತುಂಬಾ ಡಿಫರೆಂಟ್ ರೋಲ್.
ನಿಮ್ದು ಹೇಗಿರುತ್ತೆ ಪಾತ್ರ? ನಂದೊಂಥರ ಸಟಲ್ ಪ್ಲಸ್ ಒಂಥರ ಡಿಪ್ರೆಸ್ಡ್ ರೋಲು ಇದೆ ಅದರಲ್ಲಿ. ಡಿಪ್ರೆಸ್ಡ್ ಆಗಿರೋದು ಅಂಡ್ ಒಂದು ಡ್ರೀಮ್ ಅಲ್ಲಿ ಬರ್ತಾ ಇರೋ ತರ ಒಂದು ಬ್ಯೂಟಿಫುಲ್ ಆಗಿ ಆ ತರ ತೋರಿಸಿದ್ದಾರೆ. ಒಂದು ಏಂಜಲ್ ತರ ಒಂದು ಡ್ರೀಮ್ ಅಲ್ಲಿ ಬರೋದು ಆ ತರ ತೋರಿಸಿದ್ದಾರೆ. ನಾಟ್ ಜಸ್ಟ್ ಹಸ್ಬೆಂಡ್ ಅಂಡ್ ವೈಫ್ ತರ ತೋರಿಸಿಲ್ಲ. ಸೊ ನೈಸ್. ಎಂಟೈರ್ ಸಿನಿಮಾ ಇದರಲ್ಲಿ ಐ ಮೀನ್ ಯಾವ ಶಾರ್ಟ್ ಅಲ್ಲೂ ಕೂಡ ನನಗೆ ಸ್ಮೈಲ್ ಮಾಡೋದಕ್ಕೆ ಬಿಟ್ಟಿಲ್ಲ. ಅಯ್ಯೋ ನನಗೂ ಕೂಡ ನಾನು ಎಂಟೈರ್ ಮೂವಿಯಲ್ಲಿ ನಾನು ಸ್ಮೈಲ್ ಮಾಡಿಲ್ಲ, ಅವರು ಸ್ಮೈಲ್ ಮಾಡಿಲ್ಲ. ಅವನು ಡಿಪ್ರೆಷನ್ ಅಂಡ್ ಒತ್ತಡ ಒಂದೇ ಕಲ್ಪನಾ ಲೋಕ. ಒಂಥರ ಇವ್ರು ಹೇಳ್ದಂಗೆ ಒಂಥರ ಏನೋ ಒಂಥರ ವಿಚಿತ್ರವಾಗಿರ್ತಾನೆ. ಸೊ ಹೇರ್ ಸ್ಟೈಲ್ ಕೂಡ ಹಾಗೇನೆ, ನೀವು ನೋಡಿದ್ರಲ್ಲ ಸಿನಿಮಾದಲ್ಲಿ, ಶಾರ್ಟ್ ಹೇರ್ಸ್ ಲಾಂಗ್ ಹೇರ್. ಹೌದೌದು, ಇದು ತುಂಬಾ ವಿಂಟೇಜ್ ಕಾಲದಲ್ಲಿ, ಆಗಿನ ಕಾಲದಲ್ಲಿ ಇರ್ತಾ ಇದ್ರು. ಹೌದು. ಆ ತರ ನಮ್ಮ ಡೈರೆಕ್ಟ್ರು ಮಾಡಿದ್ದಾರೆ. ಯಾವ ಟೈಮ್ ಲೈನ್ ಅಲ್ಲ ಅಂದ್ರೆ ನೀವು ಹೇಳೋದು ನೋಡಿದ್ರೆ ರೆಟ್ರೋ ಅಂದ್ರೆ ಇದರಲ್ಲಿ ಟೈಮ್ ಟ್ರಾವೆಲ್ ಇರೋದ್ರಿಂದ ಒಂದು ಪಾಸ್ಟ್ ಇದೆ, ಫ್ಯೂಚರ್, ಪ್ರೆಸೆಂಟ್, ಈ ಮೂರು ಇದೆ. ನಿಮ್ದ ಪೋರ್ಷನ್ ಯಾವ ಇದ್ರಲ್ಲಿ ಬರುತ್ತೆ ಅಂತ, ಯಾವ ಟೈಮ್ ಲೈನ್ ಅಲ್ಲಿ? 1969 ಆ ಟೈಮ್ನಲ್ಲಿ ನಮ್ಮ ಈ ಇವರಿಬ್ರು ಸ್ಟೋರಿ ನಡೆಯುತ್ತೆ. ಅದೇ 1869, 1969, 2069. ಹೌದು. ಫ್ಯೂಚರು ಅಂಡ್ ಪ್ರೆಸೆಂಟ್ ಅಲ್ಲಿ ನಡೆಯೋದು 1969, 1869 ಪಾಸ್ಟ್. ಸೊ ಅದು ನಿಮ್ಗೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಕನೆಕ್ಟ್ ಆಗುತ್ತೆ. ಜಾಸ್ತಿ ರಿವೀಲ್ ಮಾಡಬಾರ್ದು. ಎಸ್, ಅಂದ್ರೆ ಸಿನಿಮಾದಲ್ಲಿ ವಿಸ್ಕಿ ಕೂಡ ಒಂದೇನೋ ಇಂಪಾರ್ಟೆಂಟ್ ರೋಲ್ ಇದೆ ಅನ್ಸುತ್ತೆ. ಅದ್ರ ಬಗ್ಗೆ ಏನಾದ್ರು ಸ್ವಲ್ಪ ಬಿಟ್ಕೊಡ್ತೀರಾ? ಜಾಸ್ತಿ ಹೇಳೋದಿಲ್ಲ, ಜಾಸ್ತಿ ಹೇಳಿದ್ರೆ ಡೈರೆಕ್ಟರ್ ಆಮೇಲೆ ನಮ್ಗೆ ಕ್ಲಾಸ್ ತಗೊಂಡ್ಬಿಡ್ತಾರೆ ನೆಕ್ಸ್ಟ್. ಸೊ ವಿಸ್ಕಿ, ವೈನ್ ಎಲ್ಲರಿಗೂ ಒಂಥರ ಕುತೂಹಲ. ಈಗಿನ ಕಾಲದಿಂದ ಅಂತಲ್ಲ, ಸುಮಾರು ರಾಜರ ಕಾಲದಿಂದನೂ ವಿಸ್ಕಿ, ವೈನ್ ಅಂದ್ರೆ ಏನೋ ಒಂದು ಸುರಪಾನ, ಮಧುಪಾನ ಈ ತರ ಮಾಡ್ತಾರೆ. ಸೊ ಆ ತರ ವಿಸ್ಕಿಗಳಲ್ಲಿ 30 years old ವಿಸ್ಕಿ, 20 years old ವಿಸ್ಕಿ, 50 years old ವಿಸ್ಕಿ ಈಗಲೂ ಕೂಡ ಇದೆ. 50 years old ವಿಸ್ಕಿ ಬಾಟಲ್ಸ್ 8 lakhs, 10 lakhs rupees, 20 lakhs rupees ಗಟ್ಲೆ ಈಗ ಕ್ರೇಜ್ ಇದೆ ತುಂಬಾ ಜನಕ್ಕೆ ವಿಸ್ಕಿ ಅಂತ. ಸೊ ಆ ತರದೊಂದು ವಿಸ್ಕಿ ಕಂಪ್ನಿ ಕಟ್ಟಿರ್ತಾನೆ ಲಾರ್ಡ್ ಐಲ್ಯಾಂಡ್. ಸೊ ಅದರಲ್ಲಿ ಒಂದು ವಿಸ್ಕಿ ಒಂದು ಪಾತ್ರ ಬರುತ್ತೆ, ಅದು ಒಂದು ಇಂಪಾರ್ಟೆಂಟ್ ರೋಲ್, ವೆರಿ ಇಂಪಾರ್ಟೆಂಟ್. ಅದನ್ನ ನೀವು ಸ್ಕ್ರೀನ್ ಮೇಲೆ ನೋಡಿ. ನೀವು 3 ಟೈಮ್ ಲೈನ್ ಅಲ್ಲೂ ಕಾಣಿಸ್ಕೋತೀರಾ ಅಂತ? ನೀವೇನಾದ್ರೂ ಟೈಮ್ ಟ್ರಾವೆಲ್ ಮಾಡಿ ಸಿನಿಮಾದಲ್ಲಿ? ನಾನು ಫ್ಯೂಚರ್ ಅಲ್ಲ, 2 ಟೈಮ್ ಲೈನ್ ಅಲ್ಲಿ ಕಾಣಿಸ್ಕೊಂತೀನಿ. ಪಾಸ್ಟ್ ಅಂಡ್ ಪ್ರೆಸೆಂಟ್. ಪಾಸ್ಟ್ ಅಂಡ್ ಪ್ರೆಸೆಂಟ್. ಫ್ಯೂಚರ್ ಇಂದ ಬಂದಿರ್ತಾರೆ, ಫ್ಯೂಚರ್ ಅವರು ಬಂದಿರ್ತಾರೆ. ಸೊ ಅವನು ರಾಲ್ಡಾ ದೇಶನ್ ಚೋಕ್ರಾ ಅಂತ ಆ ಪಾತ್ರ ಹೇಗೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಅವ್ರಿಗೆ ಸೂಪರ್ ಪವರ್ ಇರುತ್ತೆ, ಏನ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಕೋಬಹುದು, ಏನ್ ಬೇಕಾದ್ರೂ ಸೃಷ್ಟಿ ಮಾಡ್ಬೋದು. ಇನ್ನು 100 years ಮುಂದೆ ಹೋಗ್ಬೋದು. ಅಷ್ಟೊಂದು ಎಕ್ಸ್ಟ್ರಾರ್ಡಿನರಿ ಪವರ್ ಇರುತ್ತೆ. ಸೊ ಇದು ಇಮ್ಯಾಜಿನೇಷನ್ ಅಲ್ವಾ, ಫ್ಯಾಂಟಸಿ ವರ್ಲ್ಡ್. ಸೊ ಹೇಗ್ ಬೇಕಾದ್ರೂ ತೋರಿಸ್ಬೋದು ನಾವು. ಸೊ 1869 ಶುರು ಆಗುತ್ತೆ, 1869, 1969, 2069. ಸೊ ಈ ಟೈಮ್ ಲೈನ್ಗಳಲ್ಲಿ ನಮ್ದು ಸ್ಟೋರಿ ನಡೀತಾ ಹೋಗುತ್ತೆ. ಅಂಡ್ ಇದನ್ನ ಕಾನ್ಸಂಟ್ರೇಷನ್ ಮಾಡಿ ನೋಡಿ, ಏಕಾಗ್ರತೆಯಿಂದನೇ ಸಿನಿಮಾ ನೋಡಿದ್ರೆ ಒಂದೊಂದು ಶಾರ್ಟ್ ಕೂಡ ಎಲ್ಲೂ ಮಿಸ್ ಮಾಡ್ಕೊಳ್ದೆ ನೋಡಿದ್ರೆ ಕೊನೆಯವರೆಗೂ ಡೆಫಿನೆಟ್ಲಿ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ಯಾರಾದ್ರೂ ಥಿಯೇಟರ್ ಬರೋರಿಗೆ ಇದೊಂದು ಒಳ್ಳೆ ಹಬ್ಬದೂಟ ತರ ಹೇಳ್ತಾರೆ. ಸೊ ನೈಸ್. ಅಂದ್ರೆ ಟೈಮ್ ಟ್ರಾವೆಲ್ ಅಂತ ಹೇಳಿದ್ರು, ಪಾಸ್ಟ್ಗೂ ಹೋಗ್ತಾರೆ, ಫ್ಯೂಚರ್ಗೂ ಹೋಗ್ತಾರೆ. ನಿಮ್ಗೆ ಏನಾದ್ರು ಚಾನ್ಸ್ ಇತ್ತು ಅಂದ್ರೆ ಪಾಸ್ಟ್ಗೆ ಹೋಗಿ ಟೈಮ್ ಟ್ರಾವೆಲ್ ಮಾಡಿ ಯಾವ್ದಾದ್ರು ಒಂದು ಮೂಮೆಂಟ್ ನ ಚೇಂಜ್ ಮಾಡ್ಬೇಕು, ಫ್ಯೂಚರ್ಗೆ ಹೋಗಿ ಒಂದು ಮೂಮೆಂಟ್ ನ ಚೇಂಜ್ ಮಾಡ್ಬೇಕು ಅನ್ನೋದೇನಾದ್ರು ಇದ್ರೆ, ಅಥವಾ ಈ ತರದ್ ವಿಶ್ ಇದೆ ಅಂತ ಅನ್ನೋದಾದ್ರೆ, ಎರಡೂ ಹೇಳ್ಬೇಕು. ಪಾಸ್ಟಿಗೆ ಹೋಗಿ ಏನ್ ಚೇಂಜ್ ಮಾಡ್ಬೇಕು ಅಂತ ನಾನು ಅನ್ಕೊಂತೀನಿ ಅಂದ್ರೆ, ನಾನು ಇದು ಯಾವಾಗಲೂ ಥಿಂಕ್ ಮಾಡ್ತಿರ್ತೀನಿ, ಹ್ಯೂಮನ್ ಮೇಡ್ ಡಿಸಿಷನ್ಗಳನ್ನ ನಾನು ಚೇಂಜ್ ಮಾಡಿದ್ರೆ ನನ್ಗೊಂದು ಸೂಪರ್ ಪವರ್ ಇದ್ದಿದ್ರೆ ಅಂತ. ಸೊ ಪಾಸ್ಟ್ ಅಲ್ಲಿ ಮಾಡಿರೋ ಹ್ಯೂಮನ್ ಮಿಸ್ಟೇಕ್ಸ್, ಎಕ್ಸಾಂಪಲ್ ಹಿರೋಶಿಮಾ ನಾಗಸಕಿ, ಇದು ಅಂತ ಒಂದು ಬಾಂಬ್ ಬ್ಲಾಸ್ಟ್, ಇವತ್ತಿನ ತನಕ ಅಲ್ಲಿ ಹುಟ್ಟೋ ಮಕ್ಕಳು ಹ್ಯಾಂಡಿಕ್ಯಾಪ್ಟ್ ಎಲ್ಲ ಆಗಿ ಹುಡ್ತಾರೆ ಅಂದ್ರೆ, ಸೊ ಒಂದ್ ಚಾನ್ಸ್ ಸಿಕ್ಕಿದ್ರೆ ಪಾಸ್ಟಿಗೆ ಹೋಗಿ ಆ ಟೈಮ್ ಲೈನ್ ನ ಅದನ್ನ ಚೇಂಜ್ ಮಾಡ್ಬೋದಾ ಡಿಸಿಷನ್ ಅಂತ ಒಂದ್ ಅನ್ಸುತ್ತೆ ಯಾವಾಗ್ಲೂ. ಫ್ಯೂಚರ್ ಅಲ್ಲಿ ಏನಾದ್ರು ಹಿಂಗೆ ಆಗ್ಬೇಕು ಅಂತ ಏನಾದ್ರು? ಫ್ಯೂಚರ್ ಗೊತ್ತಾಗಲ್ಲ, ಏನ್ ನಡೆಯುತ್ತೆ, ಯಾರು ಇರ್ತಾರೋ ಯಾರು ಇರಲ್ವೋ ಗೊತ್ತೇ ಇಲ್ಲ. ಸೊ ಸರ್ ನೀವು? ಪಾಸ್ಟ್ ಹೋಗಿ ಚೇಂಜ್ ಮಾಡ್ಬೇಕಂದ್ರೆ, ಈಗ ನಮ್ಮ ಭಾರತ ದೇಶ ಬಿಫೋರ್ ಬ್ರಿಟಿಷ್ನವ್ರು ಬರೋದಕ್ಕಿಂತ ಮುಂಚೆ ತುಂಬಾ ರಿಚ್ ಆಗಿತ್ತು. ಹೌದು. ಪ್ರತಿಯೊಂದರಲ್ಲೂ ಕೂಡ ನಾಲೆಡ್ಜ್ ಅಲ್ಲಿ, ಏನೋ ವಿವೇಕದಲ್ಲಿ, ವಿಸ್ಡಮ್ ಅಂಡ್ ವಜ್ರ ವೈಡೂರ್ಯ ತುಂಬಾ ಇತ್ತು ಅಂತೆಲ್ಲ ನಾವು ಕಥೆಗಳಲ್ಲಿ ಸ್ಕೂಲಲ್ಲೆಲ್ಲ ಓದಿದೀವಿ. ಹಂಪಿ ವಿಜಯನಗರ ವೈಭವ ಹೆಂಗಿತ್ತು. ಸೊ ಅವರು ಬಂದಿದ್ರೆ ಅವರು ಕೆಲವೊಂದು ಹೇಳ್ಬಾರ್ದಾಗ ಗೊತ್ತಿಲ್ಲ, ಮೊಘಲರು, ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು, ಬ್ರಿಟಿಷ್ನವರು ಇವನ್ನೆಲ್ಲರೂ ಬರೋದಕ್ಕೆ ಬಿಡ್ತಾ ಇರ್ಲಿಲ್ಲ. ಆತರ ಸೂಪರ್ ಪವರ್ ಇದೆ ಅಂತ ಐ ಮೀನ್ ಆತರ ನೋಡ್ಬೇಕು ನಮ್ಮ ಭಾರತ ದೇಶನ ಅಂತ ನನಗೆ ಇವಾಗ್ಲೂ. ಹೆಲ್ದಿ ವೆಲ್ದಿ. ಎಸ್ ಎಸ್. ರೋಡ್ಗಳಲ್ಲಿ ಚಿನ್ನ ವೈಭವ ಮಾರಾಟ ಮಾಡ್ತಾರೆ ವಿಜಯನಗರ ಸಾಮ್ರಾಜ್ಯ, ನೆನ್ಸ್ಕೊಂಡ್ರೆ ರೋಮಾಂಚನ ಆಗುತ್ತೆ. ಸೊ ಅಷ್ಟೊಂದು ಅದ್ಭುತವಾಗಿದ್ದಂತ ನಮ್ಮ ದೇಶ. ಅಂಡ್ ಇವಾಗ ಅದೇ ಹಂತಕ್ಕೆ ಹೋಗ್ತಾ ಇದೆ.
ಈಗ ನಾಲೆಡ್ಜ್ ಅಂದರೆ ವಿಶ್ವಗುರು ಆಗ್ತಾ ಇದೆ ನಮ್ಮ ಭಾರತ ದೇಶ. ಆ್ಯಂಡ್ ಫ್ಯೂಚರ್ಗೆ ಹೋಗಿ ಏನಾದರೂ ಬದಲಾಯಿಸ್ತೀರ ಅಂದರೆ ಈಗ ಯಂಗ್ಸ್ಟರ್ಸ್ಗಳಲ್ಲಿ ತುಂಬ ಮೊಬೈಲ್ಗಳಲ್ಲಿ ಮುಳುಗೋಗ್ಬಿಡ್ತಾರೆ. ಸೊ ಪುಸ್ತಕಗಳು ಅಂದ್ರೇ ಗೊತ್ತಾಗ್ತಿಲ್ಲ. ಹೊಸ ಅಂದರೆ ಹಳೆ ಈಗ ನಳಂದ ವಿಶ್ವವಿದ್ಯಾನಿಲಯದಲ್ಲಿ ಲಕ್ಷಾಂತರ ಪುಸ್ತಕಗಳಿದ್ವು. ಅಲ್ಲಿರೋ ಪುಸ್ತಕಗಳನ್ನ ತಗೊಂಡು ಹೋಗ್ಬಿಟ್ಟು ಬೇರೆ ದೇಶಗಳಲ್ಲಿ ಅವರು ಸ್ಟಡಿ ಮಾಡಿ ಕೆಲವೊಂದು ಪುಸ್ತಕಗಳನ್ನ ಬರೆದು ಈಗ ನಮ್ಮ ಹೊಸದಾಗಿ ಕಳಿಸ್ಕೊಡ್ತಾರೆ. ಸೊ ಇದನ್ನೆಲ್ಲ ತುಂಬ ವರ್ಷಗಳಿಂದನೇ ಸ್ವಾಮಿ ವಿವೇಕಾನಂದ ಅವರು ಇದನ್ನ ಹೇಳಿದ್ರು ಕೂಡ ಎಲ್ಲ ಕಡೆ. ಸೊ ಅಲ್ಲಿ ನಾನು ಇದನ್ನ ಇವಾಗ ಇಲ್ಲಿ ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಅಂಥ ಒಂದು ವೈಭವಯುತವಾಗಿದ್ದಂಥ ನಮ್ಮ ದೇಶ ಈಗ ಮೊಬೈಲ್ಗಳಲ್ಲಿ, ಇನ್ಸ್ಟಾಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ಇಲ್ಲೆಲ್ಲ ಎನರ್ಜಿ ವೇಸ್ಟ್ ಆಗಿ ಹೋಗ್ತಾ ಇದೆ. ಸೊ ಈ ಒಂದು ಮೊಬೈಲ್ಗಳನ್ನ ಒಂಚೂರು ಅವಾಯ್ಡ್ ಮಾಡಿ ನಾರ್ಮಲ್ ಇದಕ್ಕೆ ಬರೋದಕ್ಕೆ ಇಷ್ಟಪಡ್ತೀನಿ. ಸೊ ನೈಸ್. ಓಕೆ, ಸಿನಿಮಾದಲ್ಲಿ ಈಗ ಜನರಲ್ ಆಗಿ ಒಂದು ಸಿನಿಮಾ ಅಂದ ತಕ್ಷಣ ಒಂದು ಸಿಟಿ, ಹಳ್ಳಿ, ಬೆಂಗಳೂರು ಇದರಲ್ಲೇ ಶೂಟ್ ಆಗುತ್ತೆ. ಬಟ್ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ವರ್ಲ್ಡ್. ಗೊತ್ತಿರೋದು ಅಂದರೆ ಒಂದು ನೀರಿಂದ ಒಂದು ಶಾರ್ಟ್ ಎಲ್ಲಿ ತೋರಿಸೋದು ಅದಿದೆ, ಪ್ಲಸ್ ಒಂದು ಕಾಡು. ಇಷ್ಟು ಮಾತ್ರ ನನಗೆ ಸಿನಿಮಾದಲ್ಲಿ ಅಂದರೆ ನಾವು ನೋಡಿರೋದು ಅಂತ ಅನಿಸಿದ್ದು. ಸೊ ಶೂಟಿಂಗ್ ಡೇಸ್ ಎಲ್ಲ ಹೇಗಿತ್ತು ಅಂತ? ಶೂಟಿಂಗ್ ಡೇಸ್ ಅದೇ ನನ್ಗೇನೆ ಯಾವ ತರ ಅದೇ ಬರುತ್ತೆ ಅದೆಲ್ಲ. ಲೈಕ್ ನನ್ ನೋಡಿದ್ರೇನೆ ವಾವ್, ಥ್ರಿಲ್ಲರ್ ಮಂಜು ಸರ್ದು ಒಂದು ಸೀಕ್ವೆನ್ಸ್ ಇತ್ತು, ಅವ್ರು ಫೈಟ್ ಡೈರೆಕ್ಷನ್ ಮಾಡಿದ್ರು. ಆ ಟೈಮ್ ಕಾಡೊಳಗೆ ಆ ತರ ಫೈಟ್ ಮುಂಚೆ ನಾನು ನೋಡೇ ಇರ್ಲಿಲ್ಲ. ಲೈಕ್ ವೆರಿ ಡಿಫ್ರೆಂಟ್. ಆಮೇಲೆ ಆ ಫೈಟ್ ಸೀಕ್ವೆನ್ಸ್ ಅಲ್ಲಿ ಆರ್ತಿ ನನ್ನ ಕ್ಯಾರೆಕ್ಟರ್ ಅದೊಂದು ಕಾಣಿಸ್ಕೊಳ್ತಾಳೆ ಬ್ಯೂಟಿಫುಲ್ ಆಗಿ ಒಂದು ಡ್ರೀಮ್ ಅಲ್ಲಿ ಫೈಟ್ ಮಧ್ಯೆನೆ. ಲೈಕ್ ಅಲ್ಲಿ ಅವಳು ಬಂದ್ರೆ ಅಲ್ಲಿ ಫೈಟ್ ಕೂಡ ನಡೀತಾ ಇರುತ್ತೆ. ಅದೊಂದು ಅಂತ ಒಂದು ಡಿಫ್ರೆಂಟ್ ಆಗೆಲ್ಲ ಟ್ರೈ ಮಾಡಿದ್ದಾರೆ. ಅಂಡ್ ಆ ಪ್ಯಾಲೇಸ್ಗಳು ನಾನೇ ನೋಡಿರ್ಲಿಲ್ಲ, ಆ ಲೊಕೇಶನ್ಗಳನ್ನೆಲ್ಲ ಅಂತಂತ ಕಡೆ ಎಲ್ಲ ಶೂಟಿಂಗ್ ಮಾಡಿದ್ದಾರೆ. ಅಂಡ್ ನೀವು ಹೇಳಿದ್ರಿ ಟ್ರೈಲರ್ ಅಲ್ಲಿ ಒಂದು ಪೂಲ್ ತರ ಒಂದು ಅದೊಂಥರ ಬ್ಲಾಕ್ ವಾಟರ್, ಬ್ಲಾಕ್ ಪ್ಲೇಸ್ ಫಿಲ್ಡ್ ವಿತ್ ಫುಲ್ ರೋಸಸ್. ಅದರಲ್ಲೇ ಒಂದು ಬ್ಯೂಟಿಫುಲ್ ಆಗಿ ಇರ್ತಾಳೆ. ಬಟ್ ಅಲ್ಲಿ ಇಬ್ರು ಮುಖದಲ್ಲೂ ನಗು ಇರಲ್ಲ. ಅಂಡ್ ಸ್ಯಾಡ್ನೆಸ್ ಇರುತ್ತೆ. ಏನು ಅಂತ ಲಿಟ್ರಲಿ ನಮ್ ಟೀಮ್ ಅವ್ರಿಗೆನೆ ನಮ್ ಪೋರ್ಷನ್ ಬಿಟ್ಟು ಎಂಟೈರ್ ಮೂವಿ ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಟೈಮ್ ಆಯ್ತು. ಬಟ್ ನಿಮಗೆ ಗೊತ್ತಿರುತ್ತಲ್ವಾ ಫುಲ್ ಕತೆ ಕೂತ್ಕೊಂಡಿದ್ದು? ನಿಮ್ಗೆ ಹೆಂಗಿತ್ತು ಸರ್ ಶೂಟಿಂಗ್ ಡೇಸ್ ಎಲ್ಲ? ಅಂದ್ರೆ ನೀವು ಲೊಕೇಶನ್ ಹಂಟ್ಗೂ ಹೋಗಿರ್ತೀರಾ ಅನ್ಸುತ್ತೆ. ಹೌದೌದು, ಲೊಕೇಶನ್ ಹಂಟ್ ಮಲ್ಟಿ ಟಾಸ್ಕಿಂಗ್ ಜಾಬ್ ನಂದಿದ್ದು ಆ ಟೈಮಲ್ಲಿ. ಗೊತ್ತಿರುತ್ತೆ ಮೋಸ್ಟ್ಲಿ ನಮ್ಮ ಸಿನಿಮಾ ಟೀಮ್ ಅವ್ರಿಗೆ. ಈ ಕಡೆ ಊಟ ತರೋದು, ಪ್ರೊಡಕ್ಷನ್ದು, ಅದನ್ನ ಹೇಳ್ಬೇಕು, ಇವ್ರು ತುಂಬಾ ವರ್ಕ್ ಮಾಡಿದ್ರು. ಸೊ ಮಲ್ಟಿ ಟಾಸ್ಕಿಂಗ್ ಇದ್ದಿದ್ದರಿಂದ ಎಲ್ಲ ಶೂಟಿಂಗ್ ಎಲ್ಲ ಆಯ್ತು. ಆ ಜಾಗ ಎಲ್ಲಾನು ಸ್ವಲ್ಪ ಒಂಚೂರು ನನಗೆ ಹರಿಬರಿ ಅನ್ನಿಸ್ತಾಯಿತ್ತು. ಅಟ್ ದ ಸೇಮ್ ಟೈಮ್ ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಂಡ್ರೆ ಕ್ಯಾರೆಕ್ಟರ್ ಅದನ್ನ ಇವರು ಈ ಕಡೆ ಎಷ್ಟು ವರ್ಕ್ ನೋಡ್ಕೊಂತಿದ್ರು ಅಂದ್ರೆ ಪ್ರತಿಯೊಂದು ಪಿನ್ ಟು ಪಿನ್ ಅಲ್ಲಿ ಒಂಥರ ಕಂಪ್ಲೀಟ್ ಟೇಕ್ ಕೇರ್ ಮಾಡೋ ತರನು ಮಾಡ್ತಿದ್ರು. ನಾನು ಅನ್ಕೊಂತಿದ್ದೆ ಓಕೆ ನಮಗೆಲ್ಲ ನಮ್ಗೇನು ವರ್ಕ್ ಇರಲ್ಲ, ಸ್ಟ್ರೆಸ್ ಇರಲ್ಲ, ನಾವು ಕುತ್ಕೊಂಡು ರೆಡಿ ಆಗಿ ಮೇಕಪ್ ಆಗಿ ಆಕ್ಟಿಂಗ್ ಹೋಗೋದೇ ಅಷ್ಟು ಅದನ್ನೇ ಪ್ಲಾನ್ ಮಾಡ್ಕೊಂತಿರ್ತೀವಿ. ಇವ್ರು ಹೆಂಗೆ ವರ್ಕ್ ಮಾಡ್ತಿರ್ತಾರೆ. ಬಟ್ ಸ್ಕ್ರೀನ್ ಮೇಲೆ ಬಂದ ತಕ್ಷಣ ಟೋಟಲಿ ಡಿಫ್ರೆಂಟ್ ಪರ್ಸನ್. ಇವ್ರು ಇವಾಗ ಟೋಟಲಿ ಡಿಫ್ರೆಂಟ್ ಪರ್ಸನ್. ಮತ್ತೆ ಸ್ಕ್ರೀನ್ ಮೇಲೆ ಬರ್ತಾರೆ, ನೀವೇ ನೋಡ್ಬೋದು ಟ್ರೈಲರ್ ಎಲ್ಲ ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಎಷ್ಟು ಚೆನ್ನಾಗಿದೆ ಅಂತ. ತುಂಬಾ ಶಾರ್ಟ್ಸ್ ಎಲ್ಲ ಸಕ್ಕತ್ತಾಗಿದೆ. ಸಿಲ್ಔಟ್ಸ್ ಏನೋ ಹಿಂದೆ ಇದು ಹೋಗ್ತಾ ಇರುತ್ತೆ, ಫುಲ್ ಏನ್ ಹೇಳ್ತಾರೆ ಅದಕ್ಕೆ, ಫಾಸ್ಟ್ ಮೂವ್ಮೆಂಟ್ ಇರುತ್ತೆ, ಇವ್ರು ನಿಂತಿರ್ತಾರೆ ಒಂದೇ ಒಂದ್ ಪ್ಲೇಸ್ ಅಲ್ಲಿ. ಅದೆಲ್ಲ ಶಾರ್ಟ್ಸ್ ಅಮೇಜಿಂಗ್. ಇದೆಲ್ಲ ಕಾರಣ ಆಫ್ ಕೋರ್ಸ್ ಕ್ರೆಡಿಟ್ ಎಲ್ಲ ಡೈರೆಕ್ಟರ್ ಅಂಡ್ ಎಲ್ಲ ಟೆಕ್ನಿಷಿಯನ್ಸ್, DOP ಮತ್ತೆ ಆ ಶೂಟಿಂಗ್ ಟೈಮಲ್ಲಿ ಆ ಸ್ಥಳದಲ್ಲಿ ನಮಗೆ ತುಂಬಾ ಜನ ಸಪೋರ್ಟ್ ಮಾಡಿದ್ರು, ಬಹಳ ಸಹಕಾರ ಮಾಡಿದ್ರು. ಅದರಿಂದನೇ ಇಷ್ಟು ಚೆನ್ನಾಗಿ ಬರೋದು ಸಾಧ್ಯ. ಓಕೆ, ಪಾತ್ರಗಳಂತೂ ಸೀರಿಯಸ್ ಆಗಿ ಇರುತ್ತೆ ನಿಮ್ದು. ಆಫ್ ಸ್ಕ್ರೀನ್ ಅಲ್ಲಿ ತುಂಬಾ ನಗಡದಂತ ಮೂಮೆಂಟ್ ತುಂಬಾ ಇದೆ. ಇದೆ, ಖಂಡಿತ ಇದೆ. ತುಂಬಾ ಸೀಕ್ವೆನ್ಸ್ ಗಳಲ್ಲಿ ಅಲ್ಲಿ ಇಲ್ಲಿ ಸೀರಿಯಸ್ ಆಗಿರ್ತಿತ್ತು. ಅಗೇನ್ ಮತ್ತೆ ನಂದು ಒಂದು ಅಂದ್ರೆ ನಾನು ಯಾವಾಗ್ಲೂ ಜೋವಿಯಲ್ ಪರ್ಸನ್, ಯಾವಾಗ್ಲೂ ನಗಾಡ್ತಿರ್ತೀನಿ, ಬೇರೆಯವ್ರನ್ನು ನಗಿಸ್ತಿರ್ತೀನಿ. ಡೈರೆಕ್ಟರ್ ಸರ್ ಯಾವಾಗ್ಲೂ ಹೇಳ್ತಿರು, ಸೌಂದರ್ಯ ನೀವು ಸ್ಯಾಡ್ ಆಗಿರ್ಬೇಕು, ನೀವು ಅಳ್ಬೇಕು ಅಂತ. ನಾನು ಹೆಂಗ್ ಅಳೋದು? 24/7 ಅಳ್ಬೇಕು ನಾನು? ಓಕೆ ಸರ್. ಮತ್ತೆ ಸುಮ್ನೆ ನನ್ನ ಪಾಡಿಗೆ ಏನೋ ಖುಷಿ ಮಾಡ್ಕೊಂಡಿರ್ತಿದೆ. ಮತ್ತೆ ಅವ್ರು ಎಲ್ಲೋ ಇರ್ತಿದ್ರು. ಮತ್ತೆ ತಿರ್ಗ್ಬಿಟ್ಟು ನೀವು ಆ ಮೂಡಲ್ಲೇ ಇರ್ಬೇಕು, ನೀವು ಅಳ್ಬೇಕು. ಹತ್ತಿರೋದೇ ಜಾಸ್ತಿ, ಬಟ್ ಆಫ್ ಸ್ಕ್ರೀನ್ ನಕ್ಕಿರೋದೇ ಜಾಸ್ತಿ. ಎಲ್ಲ ತುಂಬಾ ನೆನಪಾಗ್ತಿಲ್ಲ. ನಾವು ಫಾರೆಸ್ಟ್ಗಳಲ್ಲೆಲ್ಲ ಒಂದು ನಮ್ಮ ಲೈಫ್ ಇದರಲ್ಲಿ ಇದೊಂದು ಹೊಸ ಅನುಭವ, ಹೊಸ ಡೈರಿನಲ್ಲಿ ಬರ್ದಿಟ್ಕೋಬೇಕು ಅಂತ ಅನುಭವಗಳಾಗಿದೆ. ತುಂಬಾ ರೋಚಕ ಹೆದರಿಸ್ತಿದ್ರು ಎಲ್ರು ನನಗೆ ಫಾರೆಸ್ಟ್ ಅಲ್ಲಿ. ಅಲ್ಲಿರೋ ಜನಗಳು ಹೇಳ್ತಿದ್ರು, ಹುಲಿ ಬಂದಿದ್ ಮೊನ್ನೆ ಬಂದಿದ್ದಿಲ್ಲ, ನಾವು ಇಲ್ಲಿ ಒಂದ್ ಸೀಕ್ವೆನ್ಸ್ ನಡೀತಾ ಇದೆ. ನಮ್ಗೆ ಫೈನಲ್ ರಿವೀಲ್, ಫೇಸ್ ಟು ಫೇಸ್ ಹೀರೋ ಹೀರೋಯಿನ್ ಡ್ರೀಮ್ ಇಂದ ರಿವೀಲ್ ಆಗೋದು ಒಂದು ಸೀಕ್ವೆನ್ಸ್ ನಡೀತಾ ಇದೆ. ಇಲ್ಲೊಂದು ಹಾವು ಬಂತು ಕ್ಯಾಶುವಲಿ. ಸೊ ನಾವಿಲ್ಲಿದೀವಿ,
ಎಲ್ಲ ಕ್ಯಾಮ್ರಾಮನ್ ಡೈರೆಕ್ಟರ್ ಎಲ್ಲ ಅಲ್ಲಿಂದ ಎತ್ಕೊಂಡು ಓಡೋಗ್ತಿದ್ದಾರೆ ಬೇರೆ ಕಡೆಗೆ. ಎಲ್ಲಿಗೆ ಹೋಗ್ತಿದ್ದಾರೆ ಅಂದ್ರೆ ಹಾವನ್ನ ಶೂಟ್ ಮಾಡೋದಕ್ಕೆ ಹೋಗ್ತಿದ್ದಾರೆ. ಸೊ ಇದು ಇಲ್ಲಿ ಪಕ್ಕದಲ್ಲಿದೆ, ನಾವ್ ಇಲ್ಲಿದೀವಿ, ನಾವ್ ಇನ್ನೊಂದು ಇಂಪಾರ್ಟೆಂಟ್ ಸೀಕ್ವೆನ್ಸ್ ನಮ್ಮನ್ನ ಬಿಟ್ಟು ಕ್ಯಾಮ್ರಾ ಎಲ್ಲ ತಗೊಂಡು ಇಲ್ಲಿ ರಿಯಲ್ ನ್ಯಾಚುರಲ್ ಸ್ನೇಕ್ ಒಂದು ಸೀನ್ ಇದೆ ಅಂತ ಹೇಳಿ ಅವ್ರು ಅಲ್ಲಿ shoot ಮಾಂಟೇಜಸ್ ಮಾಡ್ತಾರೆ. ಎಲ್ಲ ಹಾಕೋದಕ್ಕೆ ಹೌದು. ಯೂಸ್ ಆಗುತ್ತೆ ಅಂತ. ಹೌದು, ನಾವು ಆಗುಂಬೆ ಹತ್ರ ಅನ್ಸುತ್ತೆ, ಆಗುಂಬೆ ಫಾರೆಸ್ಟ್ ಅಲ್ಲಿ ಲೋಕಲ್ ಅವ್ರ ಹತ್ರ ಒಬ್ರು ನೀರ್ ಕುಡಿಯಕ್ ನೀರ್ ತುಂಬಾ, ನಾವು ಏನಕ್ಕೆ ಹೋಗಿದ್ವಿ ಅಂದ್ರೆ ಏನೋ ತಗೊಂಬರೋಕೆ ಕಳಿಸಿದ್ರು ನಮ್ಗೆ DOP. ಅದನ್ನ ತಗೊಂಡ್ ಬರ್ತಾ ಇದ್ವಿ. ನಾನು ಅಲ್ಲಿ ಯಾವುದೇ ಸಂಪರ್ಕ ಇಲ್ಲ, ಸುತ್ತಮುತ್ತ ಏನು ಜನ ಸಂಪರ್ಕ ಇಲ್ಲ. ಒಂದೇ ಒಂದು ಮನೆ ಇತ್ತು, ಕೇಳಿದ್ವಿ ಅಲ್ಲಿ ಇಲ್ಲಿ ಚಿರತೆಗಳು ಹುಲಿಗಳೆಲ್ಲ ಇತ್ತು ಬರ್ತಾ ಅಂತ ಕೇಳಿದ್ವಿ. ಎಷ್ಟು ಸಿಂಪಲ್ ಆಗಿ ಹೇಳಿದ್ ಗೊತ್ತಾ, ಹಾ ಇತ್ತು ಮಾರ್ರೆ, ನೆನ್ನೆ ಬಂತಲ್ಲ ಇಲ್ಲಿ ಹೋಯ್ತಲ್ಲ. ನಾನು ಶಾಕ್ ಆಗೋಗ್ಬಿಟ್ಟೆ, ಚಿರತೆ ನೆನ್ನೆ ಇಲ್ಲ ಇಲ್ಲಿ ಇರ್ತೇನಪ್ಪ. ಎಷ್ಟು ಸಿಂಪಲ್ ಆಗಿ ಹೇಳಿದಾರ, ಭಯನೇ ಇಲ್ದೆ, ನಮಗ್ ಭಯ ಹಸು ತರ ಟ್ರೀಟ್ ಮಾಡ್ತಾರೆ ಅನ್ಸುತ್ತೆ. ಹೌದೌದು. ಆಮೇಲೆ ಅವ್ರು ಎಷ್ಟು ಒಳ್ಳೆ ಪೀಪಲ್ ಅಲ್ಲೆಲ್ಲ, ಯಾವ ತರ ಒಂದು ಫ್ಯಾಮಿಲಿ ಬಾಂಡಿಂಗ್ ಆಗ್ತಿತ್ತು. ನಮಗೆ ಕಾಡ್ ಒಳಗೆ ಫುಲ್ ಮರ ಗಿಡ ಮುಳ್ಳು ಕಲ್ಲು, ಇಲ್ಲಿಗೆ ಯಾವ ವೆಹಿಕಲ್ ಹೋಗುತ್ತೆ, ನಾವೆಲ್ಲ ಇಳ್ದು ಹೋಗ್ಬೇಕು ಶೂಟಿಂಗ್. ನನಗೆ ಅಲ್ಲಿ ಡ್ರೆಸ್ಸಿಂಗ್ ಚೇಂಜ್ ಕೂಡ ಲೋಕಲೈಟ್ಸ್ ಎಲ್ಲ ಎಷ್ಟು ಹೆಲ್ಪ್ ಮಾಡಿದ್ರು ಅಂದ್ರೆ, ಅಲ್ಲಿ ಆಂಟಿಗಳೆಲ್ಲ ಅವ್ರ ಮನೆಗ್ ಕರ್ಕೊಂಡೋಗಿ, ಆ ಮನೆಗಳು ಎಷ್ಟು ಚೆನ್ನಾಗಿತ್ತು ಅಂದ್ರೆ ಕೂಲ್ ಆಗಿತ್ತು. ಆ ನೆಲ ನಾಟ್ ಗ್ರಾನೈಟ್ಸ್ ಎಲ್ಲ ಅಲ್ಲ ಇವಾಗಿನ ತರ, ಆ ನೆಲ, ಫ್ಯಾನ್ ಇಲ್ಲ, AC ಇಲ್ಲ, ಕೂಲ್ ಬ್ರೀಸ್, ಎಷ್ಟು ಚೆನ್ನಾಗಿತ್ತು ಅಲ್ಲಿ. ಅವರು ನಾವು ತುಂಬಾ ನೆನ್ಸ್ಕೋಬೇಕು, ರಿಯಲಿ ವಿ ಆರ್ ಗ್ರೇಟ್ಫುಲ್ ಫಾರ್. ತುಂಬಾ ಕಡೆ ತುಂಬಾ ಜನ ಸಪೋರ್ಟ್ ಮಾಡಿದ್ರು. ಎಸ್, ಈಗ ಓವರ್ ಆಲ್ ಆಗಿ ಸಿನಿಮಾ ಮುಗಿದ್ಮೇಲೆ ಒಂದು, ಅದು ಮೊದಲನೇ ಸಿನಿಮಾ, ಒಂದು ಎಕ್ಸೈಟ್ಮೆಂಟ್ ಫ್ಯಾಕ್ಟರ್ ಇದ್ದೇ ಇರುತ್ತೆ, ಪ್ಲಸ್ ನರ್ವಸ್ನೆಸ್ ಇದ್ದೇ ಇರುತ್ತೆ. ಹೌದು. ಹೆಂಗ್ ರಿಸೀವ್ ಮಾಡ್ತಾರೋ, ಅದರಲ್ಲೂ ಈ ಥರದ್ದು ಎಕ್ಸ್ಪೆರಿಮೆಂಟ್ ಮೂವಿ ಅಂತ ಬರೀ ಪೋಟ್ರೆ ಆಗಿದೆ. ಆ ಭಯ ಇದೆಯಾ ನಿಮ್ಮಲ್ಲಿ ಅಂತ? ಇಲ್ಲ, ಸ್ವಲ್ಪ ನಾರ್ಮಲ್ ಮನಸ್ಸಲ್ಲಿ ಎಲ್ಲ ಒಂದು ಮೂಲೆಯಲ್ಲಿ ಇರುತ್ತೆ, ಜೊತೆ ಸ್ವಲ್ಪ ಆತ್ಮವಿಶ್ವಾಸನೂ ಇದೆ, ನಂಬಿಕೆ ಜಾಸ್ತಿ. ಯಾಕೆಂದ್ರೆ ಈ ಸಿನಿಮಾ ನಾರ್ಮಲ್ ಪ್ಯಾಟರ್ನ್ ಸೇರಲ್ಲ. ಇಂತಹ ಸಿನಿಮಾ ನೋಡುವಂತ ವರ್ಗನೇ ಬೇರೆ. ಹೌದು. ಸೊ ಆದ್ರೆ ಈಗ ಕಂಪ್ಲೀಟ್ ಕೆಲವರು ಫ್ಯಾಮಿಲಿ ಸಬ್ಜೆಕ್ಟ್ ಅಥವಾ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಅಥವಾ ಫುಲ್ ಕಾಮಿಡಿ ಪ್ಯಾಕೇಜ್ ಈ ತರ ಅನ್ಕೊಂಡ್ ಬರ್ತಾರಲ್ವ, ಆ ತರ ಇದೆ. ಸೊ ಕೆಲವೊಂದು ಮೂವೀಸ್, ಕೆಲವೊಂದು ನಮ್ಮ ಕನ್ನಡದಲ್ಲಿ ಇರ್ತಾರೆ, ನಮ್ಮ ಶಂಕರ್ ನಾಗ್ ಅವರು ತೆಗಿತಾರೆ ಒಂದು ಮುತ್ತಿನ ಕತೆ, ಆ ತರ ಅವರು ಎಕ್ಸ್ಪೆರಿಮೆಂಟ್ ಮಾಡೋರು. ಸೊ ಆ ತರದೊಂದು ನಾವೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ನಾನೇ ಹೇಳ್ತಾ ಇಲ್ಲ ಇವಾಗ ಎಕ್ಸ್ಟ್ರಾರ್ಡಿನರಿ ಸಿನಿಮಾ ಮಾಡಿದ್ವಿ ಅಂತ ಹೇಳ್ತಾ ಇಲ್ಲ, ನಾವೊಂದು ಸಿನಿಮಾ ಮಾಡಿದೀವಿ, ನೀವು ಬಂದು ನೋಡಿ ನಿಮ್ಮ ಅಭಿಪ್ರಾಯ ಹೇಳಿ ಅಂತ ಹೇಳಿ. ಎಲ್ಲರೂ ಹೇಳ್ತಾರೆ ನಾವು ವಿಭಿನ್ನವಾಗಿದೆ, ಸೂಪರ್ ಆಗಿದೆ, ಎಕ್ಸ್ಟ್ರಾರ್ಡಿನರಿ ಆ ತರನೇ ಹೇಳ್ತಾರೆ. ನಾವೊಂದು ಸಿನಿಮಾ ಮಾಡಿದೀವಿ, ದಯವಿಟ್ಟು ನೋಡಿ, ನಿಮ್ಮ ಒಪಿನಿಯನ್ ಹೇಳಿ. ಇದ್ರೆ ಏನಾದ್ರು ಇದ್ರೆ ನಿಮ್ ಕಾಮೆಂಟ್ಸ್ ಇದ್ರೆ ಹೇಳಿ, ಡೆಫಿನೆಟ್ಲಿ ನಾವು ನೆಕ್ಸ್ಟ್ ಸಿನಿಮಾ ಮಾಡುವಾಗ ಅದನ್ನ ಚೇಂಜ್ ಮಾಡ್ಕೊಂಡು ಮಾಡ್ತೀವಿ ಅಂತ ಹೇಳಿ. ಸೋ ನೈಸ್. ನಿಮಗೆ ಎಕ್ಸೈಟ್ಮೆಂಟ್, ಭಯ? ಎಕ್ಸೈಟ್ಮೆಂಟ್ ಇದೆ. ಏನ್ ಹೇಳೋಕ್ ಬಂದಂದ್ರೆ, ನಮ್ಮ ಕನ್ನಡಿಗರು ಮೇನ್ಲಿ ಎಲ್ಲಾ ತರದ ಸಿನಿಮಾನು ನೋಡ್ತಾರೆ, ಎಲ್ಲಾ ಭಾಷೆದು, ಎಲ್ಲಾ ಹಾಲಿವುಡ್ ಸಿನಿಮಾ ಎಲ್ಲಾನು ಇವ್ರಿಗೆ ಅರ್ಥ ಆಗುತ್ತೆ, ಇವ್ರಿಗೆ ಇಷ್ಟ, ಕನ್ನಡದವ್ರಿಗೆ ನಮ್ಗೆ. ಸೊ ಮಲಯಾಳಂ ಮೂವಿ ಬಂದ್ರು ನೋಡ್ತಾರೆ, ಅಪ್ರಿಶಿಯೇಟ್ ಮಾಡ್ತಾರೆ. ಸೊ ಈ ಔಟ್ ಕಂಟ್ರಿಯ ಹೊರ್ಗಡೆ ಭಾಗದ ತರ ಸ್ಟೈಲ್ ಅಲ್ಲಿ ಫಸ್ಟ್ ಟೈಮ್ ಕನ್ನಡದಲ್ಲಿ ಬರ್ತಾ ಇದೆ. ಸೊ ಆಬ್ವಿಯಸ್ಲಿ ನಮ್ ಬೇರೆ ಭಾಷೆಯಲ್ಲಿ ಬಂದಿರೋ ಇಂಗ್ಲಿಷ್ ಮೂವೀಸ್ನೇ ಅವ್ರು ನೋಡಿ ಅರ್ಥ ಮಾಡ್ಕೊಂತಾರೆ, ಇನ್ನು ಇಷ್ಟ ಪಡ್ತಾರೆ. ಅಂತ ಮೂವಿ ನಮ್ ಮದರ್ ಟಂಗ್ ಅಲ್ಲಿ ಬರ್ತಿದೆ ಅಂದ್ರೆ ಖಂಡಿತ ಜನ ಹೋಗಿ ನೋಡ್ತಾರೆ ಅನ್ನೋದೊಂದು ಹೋಪ್. ಎಸ್, ಅಂದ್ರೆ 28 ಸಿನಿಮಾ ರಿಲೀಸ್ ಆಗ್ತಿದೆ, ಅದ್ಭುತವಾದಂತಹ ಪಾಸಿಟಿವ್ ರೆಸ್ಪಾನ್ಸ್ ಇದೆ, ಕ್ವಾಲಿಟಿ, ಕಂಟೆಂಟ್, ವಿಜುವಲ್ಸ್ ಎಲ್ಲದಕ್ಕೂ ಕೂಡ. ಸೊ ಸಿನಿಮಾ ರಿಲೀಸ್ ಆಗ್ತಿದೆ, ಒಳ್ಳೇದಾಗ್ಲಿ, ಆಲ್ ದಿ ವೆರಿ ಬೆಸ್ಟ್. ಮೊದಲನೇ ಸಿನಿಮಾದಲ್ಲೇ ಒಂದು ದೊಡ್ಡ ಯಶಸ್ಸು ನಿಮ್ದಾಗ್ಲಿ ಅಂತ ಕೇಳ್ಕೊತೀನಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು.